Next, lastly, let us do Kapalbhati. This is very good for your lungs as well as abdomen. This cleanses your nasal tract. That is to keep your part correct. Hold the Chitta Mudra. ಆದರೆ ಪದ್ಮಾಸನ ಹಾಕೊಳ್ಳಿ, ಇಲ್ಲ ಅಂದರೆ ಜಸ್ಟ್ ಸುಖಾಸನ, ಇದು ಸುಖಾಸನ ಹೀಗೆ ಕೂತ್ಕೋಬಹುದು, ಇಲ್ಲ ಅಂದರೆ ವಜ್ರಾಸನದಲ್ಲಿ ಕಾಲು ಫೋಲ್ಡ್ ಮಾಡಿ ಕೂತ್ಕೋಬಹುದು. ದಟ್ ಇಸ್ ಟು ಕಪಾಲಭಾತಿ. ಆಮೇಲೆ ದೀಪ ಎಕ್ಸ್ಚೇಂಜ್. ಒಂದ್ಸರಿ ಉಸಿರು ಹೋಗ್ಬೇಕು, ಆಮೇಲೆ ಕೈ ಬಿಡ್ತಾ ಹೋಗ್ಬೇಕು. And so that breathe in. ಒಂದು ಸರಿ ಉಸಿರು ತಗೊಂಡ್ರೆ ನೀವು ಈ ಟ್ಯಾಕ್ಸ್ ಎಕ್ಸೀಡ್ ಮಾಡಬೇಕು. ಈಗ 100 500 ಎಕ್ಸೀಡ್ ಮಾಡಿದಷ್ಟು ನಿಮಗಿರೋ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಹೊರಗೆ ಹಾಕಬೇಕಷ್ಟು ಆಕ್ಸಿಜನ್ ನೋಡ್ತಿರ್ಬೇಕು, ಕಾರ್ಬನ್ ಡೈಆಕ್ಸೈಡ್ನ ಹೊರಗಡೆ ಹಾಕ್ತಾ ಇರಬೇಕು. ನಾವು ಹೇಳ್ತೀವಿ ಒಳ್ಳೆಯದ ಥಿಂಕ್ ಮಾಡಬೇಕು, ಒಳಗಡೆ ಥಿಂಕಿಂಗ್ ಮಾಡಿದಾಗ ಎಕ್ಸೈಡ್ ಎಷ್ಟು ಮಾಡ್ಬೋದು ನಾವು ಕೆಟ್ಟ ಅಂದರೆ ನೆಗೆಟಿವ್ ದಿನ ತಂದು ಹಾಕೋದೆ ಅಂತ ಹೇಳ್ತೀವಿ. ವೆರಿ ಗುಡ್. ಅದು ಯಾವತ್ತೂ ಮೂಗು ಕಟ್ಟೋದು, ಸೈನಸ್ ಇರೋದು, ಅದಕ್ಕೆಲ್ಲ ಕಪಾಲಭಾತಿ ತುಂಬಾನೇ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇದು ಬಾಹ್ಯ ಪ್ರಾಣಾಯಾಮ. ಬಾಹ್ಯ ಪ್ರಾಣಾಯಾಮದಿಂದ ನಾವು ಕೋವಿಡ್-19 ಅಂತ ಏನು ಹೇಳ್ತಾ ಇದ್ದೀವಿ ಅದನ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಆ ವೈರಸ್ ಬಂದು ಅಟ್ಯಾಕ್ ಮಾಡೋದೇ ನಮ್ಮ ಬಾಯಿ ಅದಾದ್ಮೇಲೆ ಈ ಥ್ರೋಟ್ ಡಿಸೀಸ್ ಅಂತೆ. ಸೊ ಅದನ್ನ ನಾವು ಇದನ್ನ ಮಾಡಿದಾಗ ಪರೀಕ್ಷೆ ಮಾಡ್ಕೋಬಹುದು. ಜಸ್ಟ್ ಹೋಲ್ಡ್ ಯೋರ್ ಬ್ರೆತ್, ಲಾಕ್ ಮಾಡಿ, ಇಲ್ಲಿ ವಿಶುದ್ಧ ಚಕ್ರನ ಲಾಕ್ ಮಾಡಿ ಹೋಲ್ಡ್ ಮಾಡಿ ಇಟ್ಕೋಬೇಕು. 10 ಸೆಕೆಂಡ್ಸ್ ನೀವು ಹೋಲ್ಡ್ ಮಾಡಿ ಇಟ್ಕೊಂಡ್ರಿ ಅಂದ್ರೆ ನೀವು ಪರ್ಫೆಕ್ಟ್ಲಿ ಆಗ್ಬೇಕಂತ. ಇಲ್ಲ ಹೋಲ್ಡ್ ಮಾಡಕ್ಕೆ ಆಗಿಲ್ಲ, ತಕ್ಷಣ ಕೆಮ್ಮು ಬಂತು ಅಂದ್ರೆ ಡೆಫಿನೆಟ್ಲಿ ಯು ಹ್ಯಾವ್ ಸಮ್ ಪ್ರಾಬ್ಲಮ್, ಅಂದ್ರೆ ಈ ಕೋವಿಡ್-19 ವೈರಸ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ಇದರಲ್ಲಿ ನೀವು ಪರೀಕ್ಷೆ ಮಾಡಬಹುದು. ಇದು ಫೀಲ್ ಔಟ್. This called Bandhavya, inhalation, exhalation, retention. ನೀವು ಹೋಗಬೇಕು, ಹೋಗಬೇಕು, ಬಿಟ್ಟಾದ್ಮೇಲೆ ಕುಂಭಕ ಅಂದರೆ ಹೋಲ್ಡ್ ಮಾಡಿ ಹೊಟ್ಟೆನ ಒಳಗಡೆ ಇಟ್ಕೋಬೇಕು. ವೆರಿ ಗುಡ್, ವೆರಿ ಎಫೆಕ್ಟಿವ್. ನಿಮ್ಮ ಇಯರ್ ಬ್ಲಾಕೇಜ್ ಇದ್ರೆ ಅದು ಹೋಗುತ್ತೆ, ನೀಸಲ್ ಟ್ರ್ಯಾಕ್ಟ್ ಬ್ಲಾಕ್ ಇದೆ ಅದು ಕ್ಲಿಯರ್ ಆಗುತ್ತೆ, ಮತ್ತೆ ಐಸೈಟ್ ಕೂಡ ಕರೆಕ್ಟ್ಲಿ ಅಂದರೆ ಕಣ್ಣು ಕರೆಕ್ಟಾಗಿ ಕಾಣುತ್ತೆ. ನೆಕ್ಸ್ಟ್ ಇದು ನಾಡಿ ಪ್ರಾಣಾಯಾಮ, ಹಿಂಗಾಸನ ಪ್ರಾಣಾಯಾಮ. ಎಡಗಡೆ ಮೂಗಿಂದ ಉಸಿರು ಬಲಗಡೆ ಮೂಗಿಂದ ಉಸಿರು ಬಿಡಿ, ಮತ್ತೆ ಬಲಗಡೆ ಮೂಗಿಂದ ಉಸಿರು ತಗೊಂಡು ಎಡಗಡೆ ಮೂಗಿಂದ ಉಸಿರನ್ನ ಬಿಡಬೇಕು. Inhale to left, exhale to right, and left exhale. Very good. Inhale, do not exhale there. Okay. Left inhale, right exhale, right exhale, left exhale. Start from left side. ಹಿಂಗಾಸನ ಪ್ರಾಣಾಯಾಮ, ನಾಡೀಶ್ವರ ಪ್ರಾಣಾಯಾಮ, ಇದು ತುಂಬ ಪ್ರಾಣಾಯಾಮ ಇದೆ. ಅಂದರೆ ಇದಿಷ್ಟು 3 ಮಾಡಿದ್ರೆ ಸಾಕು. ನೀವು ಇದನ್ನು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿ. ಇನ್ನೂ 10 ವರ್ಷ ಚಿಕ್ಕವರಾಗಿರಿ, ಈಗ ಕಾಣ್ತಿಲ್ಲ. ಯೋಗ ಮಾಡೋದ್ರಿಂದ ಇನ್ನು ಕೂಡ ಗ್ಲೋ ಆಗುತ್ತೆ. Do every day and stay healthy, stay fit. Thank you.